ಐಚರಲ್ಲಿ ಕುತ್ಕೊಂಡು ತಿಂತೀಯಾ? ರೆಡಿ ಆಯಿತು. ಅಮ್ಮ ಅಡುಗೆ ಬೆಂಡೆಕಾಯಿ ಬೇಕಾ ಬೀನ್ಸ್ ಬೇಕಾ? ಹಾಂ, ಏನು ಮಾಡ್ತಿದ್ಯಾ? ಹೆಲ್ಪ್ ಮಾಡಿಕೊಡ್ತಾ ಇದೀಯಾ? ಅಲೆಕ್ಸಾಗ ಬುದ್ಧಿ ಇಲ್ವಾ? ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ, ಸೈಲೆಂಟ್ ಆಗಿರ್ಬೇಕಾಯ್ತಾ? ಮಂಕಿ ಹಾಕೊಡ್ತೀನಿ. ನೋಡಿ, ಅಪ್ಪ ಮಗಳು ರೆಡಿ ಆಗಿದ್ದಾರೆ. ಕಿರಣ್ ಸ್ವಲ್ಪ ಪಾರ್ಸಲ್ ಏನೇನೋ ಆರ್ಡರ್ ಮಾಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ ಚಾನಲ್. ಸೊ ಫೈನಲಿ ಮನೆಗೆ ಬಂದ್ವಿ. ನಿನ್ನೆ ಬರೋಷ್ಗೆ ಎಷ್ಟು ಗಂಟೆ ಆಗಿತ್ತು ಅಂದರೆ, ಎಷ್ಟಾಗಿತ್ತು? 9 ಗಂಟೆ ಆಗಿತ್ತು ರಾತ್ರಿ. ಸೊ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಪ್ಪ ಮಗಳು ನಾವಿಬ್ಬರು ಸೇರಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂತ ರೆಡಿಯಾಗಿದ್ದಾರೆ. ಏನು ಮಾಡ್ತಾರೆ ಅಂತ ಶೇರ್ ಮಾಡ್ತೀನಿ. ನೋಡಿ, ಅಪ್ಪ ಮಗಳು ರೆಡಿಯಾಗಿದ್ದಾರೆ. ಕಿರಣ್ ಸ್ವಲ್ಪ ಪಾರ್ಸಲ್ ಏನೇನೋ ಆರ್ಡರ್ ಮಾಡಿದ್ದಾರೆ. ನಡಿ ನಡಿ ನಡಿ, ಏನು ಮಾಡ್ತೀರಾ ಇಬ್ಬರು ಸೇರಿ? ಇಬ್ರು ಸೇರಿ ಅಡಿಗೆ ಮನೆ ಗಲೀಜ್ ಮಾಡೋಣ ಆಯ್ತಾ? ಓಯ್ ಸೊ ಇಲ್ಲ, ಊರಿಂದ ಅಲ್ಲಿ ತೋಟ ಎಲ್ಲ ಇತ್ತಲ್ಲ, ದೊಡ್ಡಮ್ಮ ಎಲ್ಲ ಇದು ಕೊಟ್ಟಿದ್ದಾರೆ, ನುಗ್ಗೆಕಾಯಿ ಮತ್ತು ಊರಿಂದ ಸ್ನ್ಯಾಕ್ಸ್. ಇದು ನಾನು ಫಸ್ಟ್ ಏನಪ್ಪ ಅಂದ್ಕೊಂಡೆ, ಇದ್ರಲ್ಲಿ ಸ್ನ್ಯಾಕ್ಸ್ ಇದೆ, ಕಳಿಸ್ಕೊಟ್ಟಿದ್ದಾರೆ. ಅವಳ ಮೇಲೆ ಅಂತ ಹಚ್ಸಿಕಿರಣ. ಹಾಗೆ ಇಲ್ಲೆಲ್ಲ ಇನ್ನು ಕಜಾಯ ಕಳಿಸಿದ್ದಾರೆ, ಮತ್ತು ಬಾದಾಮ್ ಹಾಕೊಂಡು ತಿಂತಾರಲ್ಲ, ಪೇಣೆ ಏನದು, ಅದೆಲ್ಲ ಸ್ನ್ಯಾಕ್ಸ್ ಎಷ್ಟೊಂದಿದೆ. ಎಲ್ಲ ಎತ್ತಿಟ್ಕೋಬೇಕು. ಇನ್ನೂ ಬಟ್ಟೆ ಕೂಡ ಇನ್ನೂ ತೆಗ್ದಿಲ್ಲ. ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಸೊ ಏನು ಮಾಡ್ತೀರಾ ಸ್ಪೆಷಲ್ ಇವತ್ತು? ಏನೇನೋ ಆರ್ಡ್ರ್ ಕೂಡ ಮಾಡಿದ್ದೀರಾ ಅಪ್ಪ ಮಗಳು? ಸ್ಯಾಂಡ್ವಿಚ್. ವಾವ್, ಎಸ್, ಸ್ಯಾಂಡ್ವಿಚ್ ಮಾಡ್ತೀರಾ? ನಾನು ಮಾಡ್ತೀವಿ. ಪಪ್ಪ ನಾನು ಅನ್ಬೇಕು. ಬ್ರೆಡ್ ತರಿಸಿದ್ದಾರೆ. ಯಾವುದು? 0 ಮೈದಾ ಬ್ರೆಡ್, ಹೋಲ್ ವೀಟಿಂದ ಮಾಡಿರೋದು. ಮೈದಾ ತಿನ್ನೋಕ್ಕಿಂತ ಇದು ಬೆಟರ್, ಹೆಲ್ದಿ ಅಲ್ವಾ? ಸೊ ಅದಕ್ಕೆ ತರಿಸಿರೋದು. ನೋ ಕೆಮಿಕಲ್ ಪ್ರಿಸರ್ವೇಟಿವ್ಸ್, ನೋ ಕಲರ್ಸ್, ಅದೆಲ್ಲ ಇರೋದು. ಸೊ ಇದರಿಂದ ಸ್ಯಾಂಡ್ವಿಚ್ ಮಾಡೋದು ಇವತ್ತು. ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದಲ್ಲ, ಕ್ವಿಕ್ಕಾಗಿ ಆಗೋವಂಥದ್ದು. ಸೊ ಶೇರ್ ಮಾಡ್ತೀನಿ ರೆಸಿಪಿ ಯಾವ ಥರ ಮಾಡ್ತಾರೆ ಕಿರಣ್ ಅಂತ. ಅದಕ್ಕೇನು ಮತ್ತೆ ಇನ್ನೂ ಇಲ್ಲ, ವ್ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೆ. ಬಾಯ್ ಬಾಯ್ ಹೇಳ್ತಾ ಇದೀಯಾ? ಎಲ್ಲ ಸ್ವಲ್ಪ ಐಟಮ್ಸ್ ತರಿಸಿದ್ದೀವಿ, ಆಮೇಲೆ ಶೇರ್ ಮಾಡ್ತೀನಿ ಏನೇನು ತರಿಸಿದ್ದೀವಿ ಅಂತ. ಏನು ದೊಡ್ಡ ಬಾಕ್ಸು? ತುಂಬ ದಿನದಿಂದ ನಾನು ಯಾವುದಾದ್ರೂ ಒಂದು ಒಳ್ಳೆ ಕಾಸ್ಟ್ ಐರನ್ ಇರೋವಂಥದ್ದು ಒಂದು ಫ್ರೈಯಿಂಗ್ ಪ್ಯಾನ್ ಮತ್ತು ಗ್ರಿಲ್ ಪ್ಯಾನ್ ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ನನಗೆ ಸಿಕ್ತದ ಇಂದೂಸ್ ವ್ಯಾಲಿ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಅವ್ರದ್ದು ರಿವ್ಯೂಸ್ ಕೂಡ ಎಲ್ಲ ನೋಡ್ತಾ ಇದ್ದೆ. ಯೂಟ್ಯೂಬಲ್ಲೂ ಕೂಡ ಚೆಕ್ ಮಾಡಿದೆ, ಅವ್ರದ್ದು ವೆಬ್ಸೈಟ್ ಎಲ್ಲ ಚೆಕ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಹಾಗೆ ಆಫರ್ ಕೂಡ ಎಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ನಾನು ಇದೊಂದು ಪ್ಯಾನ್ ತರಿಸಿದ್ದೀನಿ, ಹಾಗೆ ಒಂದು ಗ್ರಿಲ್ ಪ್ಯಾನ್ ಕೂಡ ತರಿಸಿದ್ದೀನಿ. ಆದಷ್ಟು ನಾನು ಇದು ಕಾಸ್ಟ್ ಐರನ್ದು ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಯೂಮಿನಿಯಂ ಆದಷ್ಟು ಏನು ಕಮ್ಮಿ ಮಾಡೋಣ ಅಂತ. ಇದು ಯೂಸ್ ಮಾಡೋದ್ರಿಂದ ಹೆಲ್ತು ಕೂಡ ತುಂಬಾ ಒಳ್ಳೆಯದು. ಇದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಇದು 100% ಏನು ಕೆಮಿಕಲ್ಸ್ ಇರಲ್ಲ, ಕೆಮಿಕಲ್ ಫ್ರೀ ಇರುತ್ತೆ. ಮತ್ತು ಫುಡ್ ಕೂಡ ಸೇಫ್ ಆಗಿರುತ್ತೆ. ಇದರಿಂದ ಕುಕ್ ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ. ನ್ಯಾಚುರಲಿ ನಾನ್ ಸ್ಟಿಕ್ ಆಗಿರುತ್ತೆ ಇದು. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರು, ಯಾವ ಥರ ನೀವು ಈ ಥರ ಐರನ್ ಎಲ್ಲ ಯೂಸ್ ಮಾಡ್ತೀನಲ್ಲ, ಕಾಸ್ಟ್ ಐರನ್, ಯಾವ ಥರ ಸೀಸನಿಂಗ್ ಮಾಡ್ತೀರಾ, ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಪ್ರೀ ಸೀಸನ್ಡ್ ಆಗಿ ಬಂದಿರುತ್ತೆ. ಸೊ ಹಾಗಾಗಿ ನಾನು ಸ್ಕ್ರಬ್ಬರಿಂದ ಮೈಲ್ಡಾಗಿ ಒಂದು ಪಾತ್ರೆ ತೊಳಿತೀನಲ್ಲ, ಅದೇ ಒಂದು ಲಿಕ್ವಿಡಿಂದನೇ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ವಾಶ್ ಮಾಡ್ಕೊಂಡು ಆಗಿದ ತಕ್ಷಣ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಒರೆಸ್ಕೊಂಡು ಆಮೇಲೆ ಮತ್ತೆ ಸ್ಟವ್ ಮೇಲಿಟ್ಟು ಹೀಟ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ರೆ ಆಯಿತು. ಇದೇ ಥರ ರಿಪೀಟ್ ಸೇಮ್ ಕುಕ್ ಮಾಡಾದಮೇಲೆ ಅದು ಮತ್ತೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದೇ ಮತ್ತೆ ರಿಪೀಟ್ ಮಾಡಿದ್ರೆ ಆಯಿತು. ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ನೀವೇನಾದರೂ ಇದ್ರ ಪರ್ಚೇಸ್ ಮಾಡಬೇಕಂದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ, ನಿಮಗೂ ಕೂಡ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಹೆಲ್ಪ್ ಮಾಡಿಕೊಡ್ತಾ ಇದೆಯಾ? ಪಪ್ಪಾಗೆ ಹೆಲ್ಪಾ? ನಿನ್ನ ಡ್ರೆಸ್ ಎಲ್ಲ ಗಲೀಜು ಮಾಡಿಕೊಂಡು ಮಾಡ್ಕೊಂಡಿಯಲ್ಲ ಮತ್ತೆ. ನೋಡಿ ಇನ್ನು, ಅಯ್ಯೋ ಅನ್ನೇನು ಹಂಗಿದೆ ಅದು. ಪಪ್ಪಾಗೆ ಹೆಲ್ಪ್ ಮಾಡ್ತಿದ್ಯಾ? ಸ್ವಲ್ಪ
ನೋಡಿ ಒಂದು ಟಿಪ್ಸ್, ಈ ಥರ ಏನಾದರೂ ಕವರ್ ಇಟ್ಕೊಂಬಿಟ್ರೆ ಆರಾಮಾಗಿ ಎಲ್ಲ ಇಲ್ಲೇ ಕಟ್ ಮಾಡ್ಕೊಂಡು ಇಲ್ಲೇ ಹಾಕ್ಬಿಡ್ಬೋದು. ಈ ಅನ್ನ ಅವ್ರ ಅಪ್ಪಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇಷ್ಟೊತ್ತು ಆನಿಯನ್ ಎಲ್ಲ ಸಿಪ್ಪೆ ಬಿಚ್ಕೊಟ್ಲು. ಸೊ ಇವಾಗ ರೆಸಿಪಿ ಸ್ಟಾರ್ಟ್. ಏನೇನು ಮಾಡ್ತಾರೆ ನೋಡೋಣ. ಫಸ್ಟ್ ಆನಿಯನ್, ಅದಕ್ಕೆ ಮುಂಚೆ ಇಲ್ಲಿ ಬಟಾಣಿ ನೆನೆಸಿದ್ದಾರೆ. ಏನಿಯ ಅದು? ಹಾಂ, ಬಟಾಣಿ. ಏನು ಮಾಡ್ತಿದ್ಯಾ ಬಟಾಣಿನ? ಇದಕ್ಕೆ ಹಾಕ್ತಿದ್ಯಾ? ಸರಿ, ಚೀಸ್ ಇದೆ, ಬಟರ್ ಇದೆ, ಆನಿಯನ್, ಬಟಾಣಿ, ಟೊಮೆಟೊ, ಪನ್ನೀರ್. ಸೊ ಇಷ್ಟಿದೆ. ಸೊ ಕಿರಣ್ ಹೇಳಿದ್ರು ನಾನೇ ಬ್ರೇಕ್ಫಾಸ್ಟ್ ಮಾಡ್ಬಿಡ್ತೀನಿ ಇವತ್ತು ಅಂತ, ಸ್ಯಾಂಡ್ವಿಚ್ ಮಾಡ್ತೀನಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ. ನಾನು ಫುಲ್ ಖುಷಿ ಆಗ್ಬಿಡ್ತು. ಓಕೆ, ಯಾವಾಗಾದರೂ ಈ ಥರ ಒಂದ್ಸರಿ ಮಾಡಿಕೊಟ್ರೆ ವಾವ್ ಚೆನ್ನಾಗಿರುತ್ತಲ್ವ ಅಂತ. ಹೇಗಿದ್ರು ಹೊಸ ತರಿಸಿದ್ನಲ್ವ ಪ್ಯಾನ್ಸ್, ಇದರಲ್ಲೇ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಅವರೇ ಓಪನಿಂಗ್ ಸೆರೆಮನಿ ಮಾಡ್ತಾ ಇದ್ದಾರೆ. ಸೊ ಏನಿಲ್ಲ, ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕಿದ್ರು. ಬಟರ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ಆನಿಯನ್ ಹಾಕಿದ್ದಾರೆ. ಆನಿಯನ್ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಸಾಫ್ಟ್ ಆಗೋವರೆಗೂ ಎಲ್ಲ ಫ್ರೈ ಮಾಡಿಕೊಂಡು ಬಟಾಣಿನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ರು ನೀರಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಕಡೆ ಗ್ರಿಲ್ ಪ್ಯಾನ್ಗೆ ಬಟರ್ನ ಹಾಕ್ಬಿಟ್ಟು ಆಮೇಲೆ ಪನ್ನೀರ್ನ ಸ್ಲೈಸ್ ಮಾಡಿ ಈ ಥರ ಇಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಏನು ಗ್ರಿಲ್ ಮಾಡ್ಕೊಂಡೆಲ್ಲ ತಿಂದರೆ. ಮ್ಯಾರಿನೇಟ್ ಕೂಡ ಮಾಡಿ ನಾವು ಈ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಪನ್ನೀರ್ದು, ಮಶ್ರೂಮ್ ಮತ್ತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಮ್ಯಾರಿನೇಟ್ ಮಾಡಿ ಇದಕ್ಕೆ ಇಟ್ಟು ತಿಂದರೆ ಚೆನ್ನಾಗಿರುತ್ತೆ. ಸೊ ಇವಾಗ ಪನ್ನೀರ್ನ ಸದ್ಯಕ್ಕೆ ಸ್ಲೈಸ್ ಮಾಡಿ ಅವ್ರು ಹಾಕ್ತಾ ಇದ್ದಾರೆ. ಈ ಕಡೆ ಸೈಡ್ ಪಲ್ಯ ಕೂಡ ರೆಡಿ ಆಗ್ತಿದೆ. ಏನ ಅಂತೂ ತೋರಿಸು ಏನು ಮಾಡ್ತಿದ್ವಿ, ಅವಳು ಫುಲ್ ಕ್ಯೂರಿಯಸ್ ಆಗಿಬಿಟ್ಟಿದ್ದಾಳೆ. ತೋರಿಸು ಅಂತ ಮಾತಾಡ್ತಾನೆ ಇದ್ಲು. ಉಪ್ಪು ಹಾಕಿದ್ರಾ? ಏನು? ಅರ್ಶಿನ. ನೋಡಿದ್ರಲ್ಲ, ನಾವು ಏನು ಯೂಸ್ ಮಾಡ್ತೀವಿ ಎಲ್ಲ ಗೊತ್ತು. ಉಪ್ಪು ಅಂತ ಹೇಳಿದ್ಲು, ಸಾಲ್ಟ್ ಹಾಕಿದ್ರೆ, ಅರಶಿನ ಹಾಕಿದ್ರೆ ಅರಶಿನ ಅಂತ ಹೇಳಿದ್ಲು. ಅರಶಿನ ಅಂದಮೇಲೆ ಇನ್ನೊಂದು ಕೂಡ ಹೇಳಿದ್ಲು, ಏನಾದರೂ ಆದರೆ ಅರಶಿನ ಹಾಕ್ಕೋಬೇಕಂತ ಗಾಯ ಆದಾಗ, ಅದು ಕೂಡ ಹೇಳ್ತಾ ಇದ್ಲು. ಸೊ ಏನಾದರೂ ನೆನ್ಪಿಟ್ಕೊಬಿಡ್ತಾಳೆ ಆಗಿದ್ವಿ ಎಲ್ಲ. ಸೊ ಅದೇ ಎತ್ಕೊಂಡಂಗೆ ರೆಕಾರ್ಡ್ ಮಾಡ್ತಾಯಿದ್ದೆ. ಅವಳೆಲ್ಲ ನೋಡ್ತಾ ಇದ್ದೆ. ಅವಳಿಗೆ ಈ ಥರ ಇಷ್ಟ, ನಾವೇನು ಅಡುಗೆ ಮಾಡ್ತಿರ್ತೀವಿ, ಅವಳಿಗೆ ಕಾಣಿಸ್ತಾ ಇರಬೇಕು, ಅವಾಗ ಸೈಲೆಂಟಾಗಿರ್ತಾಳೆ, ಇಲ್ಲಾಂದರೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಅದಕ್ಕೆ ಏನು ಹಾಕಿದ್ರು, ಕಿರಣ್ ಅರಶಿನ ಹಾಕಿದ್ದಾರೆ, ಮತ್ತು ಕಾಶ್ಮೀರಿದು ಚಿಲ್ಲಿ ಪೌಡರ್ ಹಾಕಿದ್ದಾರೆ, ಗರಂ ಮಸಾಲ ಮತ್ತು ಆಮ್ಚೂರ್ ಮ್ಯಾಂಗೋದು ಬರುತ್ತಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ, ಟ್ಯಾಂಗಿ ಫ್ಲೇವರ್ ಕೊಡುತ್ತೆ, ಹುಳಿಯಾಗಿ, ಅದು ಹಾಕಿದ್ದಾರೆ. ನಮ್ಗೆ ಯಾವುದೇ ಸ್ಪೈಸಸ್ ಬೇಕಾಗುತ್ತೆ ಅದು ಹಾಕ್ಬೋದು, ನಾವು ಆ್ಯಡ್ ಮಾಡ್ಕೋಬೋದು. ಸೊ ಅದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು, ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಸೊ ಗ್ರಿಲ್ ಪ್ಯಾನಲ್ಲಿ ಬಟರ್ ಹಾಕ್ಬಿಟ್ಟು ಈ ಥರ ಪನ್ನೀರ್ ಫ್ರೈ ಮಾಡ್ತಾಯಿದ್ದಾರೆ. ವಾವ್, ಇದು ಹಂಗೆ ತಿನ್ನೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಈ ಅನ್ನಕ್ಕೆ ಈ ಥರ ಎಲ್ಲ ಪನ್ನೀರ್ ಮತ್ತು ಮಶ್ರೂಮ್, ಯಾವುದಾದ್ರು ವೆಜಿಟೇಬಲ್ಸ್ ಅಂದರೆ ಯೂಶ್ವಲಿ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ಥರ ಒಂದು ಒಳ್ಳೆ ಪ್ರೋಟೀನ್ ಹೆಲ್ದಿಯಾಗಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಅವಳು ಇಷ್ಟಪಟ್ಟು ತಿಂತಾಳೆ ಅಂದ್ಬಿಟ್ಟು ಕಿರಣ್ ಅದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಚೀಸ್ ಕೂಡ ಹಾಕಿದ್ರೆ ಇನ್ನೂ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಅದು ಕೂಡ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಪನ್ನೀರ್ ಕೂಡ ರೆಡಿ ಆಗಿದೆ. ಆಮೇಲೆ ಮತ್ತೆ ಅದೇ ಗ್ರಿಲ್ ಪ್ಯಾನ್ಗೆ ಮತ್ತೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಬ್ರೆಡ್ನ ಟೋಸ್ಟ್ ಮಾಡ್ಕೊತಾ ಇದ್ದಾರೆ. ಅಯ್ಯೋ ಪಪ್ಪ ಏನು ಮಾಡ್ತಾ ಇದ್ದಾರೆ? ಅಮ್ಮ ಇಲ್ಲೂ ಪಪ್ಪ ಏನು ಮಾಡ್ತಾ ಇದ್ದಾರೆ? ಚೀಸ್. ಪಪ್ಪ ಏನು ಮಾಡ್ತಿದ್ದಾರೆ ಹೇಳು? ಏನು ತಿಂತಾ ಇದೆಯಾ? ಐಚರಲ್ಲಿ ಕುತ್ಕೊಂಡು ತಿಂತೀಯಾ? ರೆಡಿ ಆಯಿತು.
ಪನ್ನೀರ್ ಸಾಲ್ಟ್ ಇರಲ್ಲ. ಹೇಗಿದೆ ಅಯ್ಯ ಮಮ್ಮ? ಪಪ್ಪ ಇವಾಗ ಆಫೀಸ್ ಹೋಗ್ತಾರಲ್ಲ, ಏನು ಮಾಡ್ತೀಯಾ? ಪಪ್ಪ ಆಫೀಸ್ಗೆ ಹೋಗ್ಲಾ? ಅಯ್ಯೋ, ಪಪ್ಪ ಆಫೀಸ್ ಹೋಗ್ಲಾ? ಮತ್ತೆ ಹೇಳು. ಬೇಡ ಅಂತೆ. ಮತ್ತೆ ಹೋಗ್ತಾ ಇದ್ರು ಪಪ್ಪ, ಅರ್ಜೆಂಟ್ ಆಯ್ತು ಅಂತ ಓಡಿ ಓಡಿ ಹೋಗ್ತಾ ಇದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಟೀ ಟೈಮ್. ಕಿರಣ್ ಪಾಪ ಟೈಮ್ ಆಗಿತ್ತು ಅಂತ ಓಡ್ಕೊಂಡು ಹೋದ್ರೆ ಹಂಗೆ ತಿನ್ಕೊಂಡು. ತಿಂತಾ ಇದೆಯಾ ನೀನು? ಮಕಾನ ಅಂದ್ಬಿಟ್ರೆ ಆಯಿತು ಅಲ್ಲ. ಪಪ್ಪ ಎಲ್ಲೋದ್ರು? ಆಫೀಸ್ ಹೋದ್ರಾ? ಹಾಗೆ ಆದಿ ಯೋಗಿ ಹೋದಾಗ ನಾವು ಅಲ್ಲಿ ರುದ್ರಾಕ್ಷಿ ಎಲ್ಲ ತೊಗೊಂಡಿದ್ವಲ್ಲ, ಇಯಾನಾಗೊಂದು ಕಿರಣ್ಗೊಂದು. ಅವ್ರು ಹೇಳಿದರು ಫಸ್ಟ್ ತುಪ್ಪದಲ್ಲಿ ಹಾಕಿಡ್ಬೇಕಂತೆ. ಅದಾದಮೇಲೆ ಎಷ್ಟು ಒಂದು 12 hours ಹಂಗೆ ತುಪ್ಪದಲ್ಲಿ ಹಾಕಿಟ್ಬಿಟ್ಟು ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಿಲ್ಕಲ್ಲಿ ಹಾಕ್ಬಿಟ್ಟು ಇಡಬೇಕು. ಟೋಟಲ್ ಈ ಥರನೇ ಅದು 12 hours ಹಾಕ್ಬಿಟ್ಟು ಇಟ್ಟು ಆಮೇಲೆ ಯೂಸ್ ಮಾಡ್ಕೋಬೇಕಂತ ಹೇಳಿದ್ದಾರೆ. ಹನಿ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಜಸ್ಟ್ ಈ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನ್ ಹಾಕಿದ್ದೀನಿ. ಆರಾಮಾಗಿ ಆಟ ಆಡ್ಕೊಂಡು ತಿಂತಾ ಇದ್ದಾಳೆ. ಅವಳು ಹನಿ ತಿನ್ನೋಷ್ಟಿಗೆ ನಾನು ಕಿಚನ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಬೆಳಗ್ಗೆ ಮಾಡೋಕ್ಕೆ ಆಗಿಲ್ಲ. ಆಲ್ರೆಡಿ ನೋಡಿ ಮಧ್ಯಾಹ್ನ 1 ಗಂಟೆ ಆಗಿದೆ. ಕಿಚನ್ ಕ್ಲೀನ್ ಮಾಡಿ ಮಧ್ಯಾಹ್ನ ಏನು ಬೇಕೋ ಅಡುಗೆ ಮಾಡ್ಕೊಬಿಡ್ತೀನಿ. ನನಗೆ ಏನಾಗಷ್ಟೇ ಬೆಳಗ್ಗೆ ಸ್ಯಾಂಡ್ವಿಚ್ ತಿಂದಿನ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ, ಹೆವಿ ಆಗಿಬಿಟ್ಟಿದೆ. ಅದು ಹಸ್ವೇನಿಲ್ಲ, ಜಸ್ಟ್ ಏನಾಗೆ ಏನು ಬೇಕು ನೋಡಿ ಅಷ್ಟು ಮಾಡಿ ತಿನ್ನಿಸ್ತೀನಿ. ಅವಳು ಇವಾಗ ಕುತ್ಕೊಂಡಿದ್ದಾಳೆ. ಬೇಗ ಬೇಗ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ. ಇಯಾನಾಗೆ ಈ ಥರ ಹನಿ ಅಥವಾ ಏನಾದರೂ ತಿನ್ನೋಕೆ ಕೊಟ್ಬಿಟ್ಟು ಕುಣಿಸ್ಬಿಟ್ರೆ ಅದು ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ನನ್ನ ಕೆಲಸ ಕೂಡ ಮುಗಿಸ್ಕೊಬಿಡ್ಬೋದು. ಬೆಳಗ್ಗೆ ಕಿರಣ್ ಕಿಚನ್ನಲ್ಲಿ ಸ್ವಲ್ಪ ಇದ್ದಾರೆ, ಕುಕ್ ಮಾಡಿದ್ದಾರೆ ಅಂದರೆ ಗೊತ್ತಲ್ಲ ಹೇಗಿರುತ್ತೆ ಕಿಚನ್ ಅಂತ. ಅರ್ಧಕ್ಕರ್ಧ ಕ್ಲೀನಿಂಗ್ ಮಾಡೋದ್ರಲ್ಲೇ ಆಗ್ಬಿಟ್ಟಿರುತ್ತೆ. ಸೊ ಪಾತ್ರೆ ಎಲ್ಲ ತೊಳೆದಿರೋದೆಲ್ಲ ಇತ್ತು, ಅದೆಲ್ಲ ಎತ್ತಿಟ್ಕೋತಾ ಇದ್ದೆ. ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊತಿದ್ದೆ. ಅವಳು ಅಷ್ಟು ಹೊತ್ತೇನು ಹನಿ ಕೊಟ್ಟಿದ್ನಲ್ಲ, ಸುಮ್ಮನೆ ಕುತ್ಕೊಂಡಿದ್ಲು, ಅದಕ್ಕೆ ಕ್ಲೀನ್ ಮಾಡೋಕ್ಕಾಯ್ತು. ಆಯಿತಾ ಖಾಲಿ? ಚೆನ್ನಾಗಿತ್ತಾ? ಕರೆಕ್ಟ್ ಇವಳು ತಿನ್ನೋಷ್ಟಕ್ಕೆ ಕಿಚನ್ ಕ್ಲೀನ್ ಆಯಿತು. ಇಷ್ಟು ಬಟ್ಟೆ ಹೊರಗಡೆನೇ ಹಾಕಿದೆ. ಇದೆಲ್ಲ ಫೋಲ್ಡ್ ಮಾಡಿ ಇಡಬೇಕು ಇವಾಗ. ಸೊ ಇವಳ್ದು ತಿದ್ದಿದ್ದು ಆಯಿತು. ಅವಳು ಕೆಮ್ಮು ಬೇರೆ ಇದೆಲ್ಲ. ಸೊ ಹನಿ ನಾವು ತೊಗೊಂಬಂದಿದ್ವಲ್ಲ ನ್ಯಾಚುರಲ್ಲಾಗಿ, ಇದು ಫಾರೆಸ್ಟ್ದು 1500 kg. ಸೊ ಅದನ್ನೇ 1 ಸ್ಪೂನ್ ಕೊಟ್ಟಿದ್ದೀನಿ. ಇದನ್ನು ನೀಟಾಗಿ ಹಂಗೆ ವಾಶ್ ಮಾಡಿ ಮತ್ತೆ ಸೀಸನಿಂಗ್ ಮಾಡಿ ಇಟ್ಟಿದ್ದೀನಿ. ಸೊ ಕಿಚನ್ ಕ್ಲೀನ್ ಆಯಿತು. ಇನ್ನು ತರಕಾರಿಗಳೆಲ್ಲ ಎತ್ತಿಟ್ಕೋಬೇಕು. ಊರಿಂದ ತೊಗೊಂಬಂದಿದ್ದು ಅದು ಸ್ನ್ಯಾಕ್ಸ್ ಎಲ್ಲ ಇದೆ. ಸೊ ಈ ಪಾರ್ಟ್ ಒಂದು ಎಲ್ಲ ಎತ್ತಿಟ್ಕೊಂಬಿಟ್ರೆ ಆಯಿತು. ಇವಾಗ ಅವಳು ಬಿಡಲ್ಲ, ಎದ್ದಿದ್ದಾಳೆ. ಏನಮ್ಮು? ಆಯ್ತಾ ತಿಂದಿದ್ದು? ಸರಿ ಇಳ್ಕೊ. ಎಲ್ಲ ಮಾಡ್ಕೊಂಡ್ಯಾ, ಬಾ. ಅಂಟು ಒರೆಸ್ತೀನಿ. ಇದು ಹುಷಾರು. ಬಟ್ಟೆ ಮರ್ಸೋಣ? ಇಡು, ವಾಪಸ್ ಇಡು. ಹೆಂಗಿಡೋದದು? ಎಲ್ಲಿ ಇಡ್ಬೇಕದನ್ನ? ಇಡು. ನಿಂಗೆ ಬರಲ್ಲ? ಇದ್ರ ಮೇಲೆ ಇನ್ನೊಂದು ಎಲ್ಲಿ? ಹಾಕು. ಸೊ ಇದೊಂದು ಟ್ರೇ ಅಷ್ಟೆ. ಇಲ್ಲಮ್ಮ, ಕರೆಕ್ಟಾಗಿದೆ. ಸೊ ಇಲ್ಲಿರೋದು ಇಷ್ಟು, ಇದೆಲ್ಲ ಕಿರಣ್ದೆ. ಏನದು ಇಷ್ಟಿದೆ, ನಂದಿಷ್ಟಿದೆ ಅಷ್ಟೇ. ಜಾಸ್ತಿ ಕಿರಣ್ದೆ. ಆಫೀಸ್ ವೇರ್ ಎಲ್ಲ ಹಾಕಿದೆ, ಪ್ಯಾಂಟ್ಸು ಶರ್ಟ್ಸ್ ಎಲ್ಲ. ಸೊ ಅದನ್ನೆಲ್ಲ ಐರನ್ ಕೊಡಬೇಕು ಇವಾಗ. ಮತ್ತು ಒಂದು ಸೀರೆ ಎಲ್ಲ ಇನ್ನು ಬ್ಯಾಗ್ ಇನ್ನೂ ಎಲ್ಲ ಎತ್ತಿಟ್ಕೊಂಡಿಲ್ಲ, ಅಲ್ಲಲ್ಲೇ ಬಿದ್ದಿದೆ. ಎಲ್ಲ ವಾಶ್ ಮಾಡೋಕ್ಕಾಗಬೇಕು. ಬ್ಯಾಗ್ ಒಂದು ಎಲ್ಲ ಎತ್ತಿಟ್ಕೋಬೇಕು. ಏನು ಸಿಕ್ತಾ ರಿಮೋಟ್? ಅವಾಗಿಂದ ಹುಡುಕ್ತಾ ಇದ್ದಿದ್ದು. ಸರಿ, ನೀನು ಏನು ಮಾಡಬಾರ್ದು, ಸೈಲೆಂಟಾಗಿ ಕುತ್ಕೋಬೇಕು. ನಾನು ಕ್ಲೀನ್ ಮಾಡ್ತೀನಿ ಎಲ್ಲ, ಆಯಿತಾ? ಕೊಡು. ಇದ್ರ ಒಳಗಡೆ ಟವಲ್ ಒಳಗಡೆ ಇತ್ತಾ? ನಂಗೆ ಗೊತ್ತಿರಲಿಲ್ಲ. ಸರಿ ಕುತ್ಕೊನೇನು, ಸಾಂಗ್ ಹಾಕ್ತೀನಿ. ನೀನು ಏನು ಕಿತ್ಬಾರ್ದು. ನೋಡು, ನಾನು ಕ್ಲೀನ್ ಮಾಡ್ಕೊಂಬರ್ತೀನಿ, ಸೈಲೆಂಟಾಗಿರ್ಬೇಕಾಯ್ತಾ? ಮಂಕಿ ಹಾಕ್ಕೊಡ್ತೀನಿ. ನಾನು ಕ್ಲೀನ್ ಮಾಡೋವರೆಗೂ ಅಷ್ಟೇ. ಹತ್ತಿ ಕುತ್ಕೊ. ಮೇಲಾಯ್ತು.
ನೋಡಿ ಅಲ್ಲೆಲ್ಲ ಟೀ ಶರ್ಟ್ ಮಡ್ಸಿರೋದನ್ನ ತಿರ್ಗಾ ಅಲ್ಲಿ ನಾನು ಮಡ್ಸೋದು ಇಲ್ಲಿ ತಂದು ಹಾಕೋದು. ಮಡಿಸ್ತೀನಿ, ನೀನೇನು ಕೆಲಸ ಹೇಳಮ್ಮ ನನಗೆ ಕೊಡು. ಆಯ್ತು ಸರಿ, ಅಲ್ಲೇ ಸುಮ್ಮನೆ ಕುತ್ಕೋ, ನಾನೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡ್ತೀನಿ. ಓಕೆ? ಏನು ನೋಡ್ತಾ ಇದೀಯಾ? ಏನು? ಮಾಷಾ ಅಡುಗೆ ಮಾಡ್ತಾ ಇದ್ದಲ್ಲ. ಮಾಷಾ ಅಂತ ಬೇರೆ ಹಾಕಿದ್ದೀನಿ, ನೋಡ್ತಾ ಇದ್ದಾಳೆ. ಬೇಗ ಕೆಲಸ ಮುಗಿಸ್ಕೊಂಬಿಡೋಣ. ಮಾಷಾ ಬಂತು ನೋಡಿ, ಇದು ನಾಟಿನ್ ಮಾಷಾ. ಯಾರದು? ನಾಟಿ ಇಯ. ಅಮ್ಮ ಅಡುಗೆ ಬೆಂಡೆಕಾಯಿ ಬೇಕಾ ಬೀನ್ಸ್ ಬೇಕಾ? ಹಾಂ ಏನು? ಬೆಂಡೆಕಾಯಾ? ಓಕೆ. ನುಗ್ಗೆಕಾಯಿನೂ ಇದೆ. ನುಗ್ಗೆಕಾಯಿ ಬೇಕಾ? ಬೆಂಡೆಕಾಯಿ ಬೇಕಾ, ಬೀನ್ಸ್ ಬೇಕಾ, ನುಗ್ಗೆಕಾಯಿ ಬೇಕಾ, ಯಾವ್ದು ಬೇಕು? ಹಾಂ, ಒಂದು ಕರೆಕ್ಟಾಗಿ ಹೇಳು. ಬೆಂಡೆಕಾಯಿ. ಸೊ ಜಸ್ಟ್ ರೈಸ್ ಮಾಡ್ತಾ ಇದ್ದೀನಿ. ಅವಳು ಬೆಂಡೆಕಾಯಿ ಅಂತಿದ್ದಾಳೆ, ರೈಸ್ ಮಾಡಿ ಬೆಂಡೆಕಾಯಿ ಏನಾದರೂ ಮಾಡಿಬಿಟ್ರೆ ಗೊಜ್ಜು ಥರ ಮಧ್ಯಾಹ್ನ ಊಟ ರೆಡಿ ಆಗುತ್ತೆ ಸಿಂಪಲ್ ಆಗಿ. ಸೊ ಜಸ್ಟ್ ಇವಾಗ ಏನಾಗೆ ಮಲಗಿಸ್ದೆ, ಮಲ್ಕೊಂಡ್ಲು ಅಡುಗೆ ಬೇಗ ಮಾಡ್ಕೊಂಬಿಡೋಣ ಅಂತ ರೈಸ್ಗೆ ಇಟ್ಟಿದ್ದೀನಿ. ಅವಳಿಗೆ ಆಪ್ಷನ್ ಕೊಟ್ಟು ಕೇಳಿದೆ, ಇವಾಗ ಮನೇಲಿ ನುಗ್ಗೆಕಾಯಿ ಇದೆ, ಬೆಂಡೆಕಾಯಿ ಇದೆ, ಬೀನ್ಸ್ ಇದೆ, ಸೊ ಇದೆಲ್ಲ ಇದೆ ಏನಂತ ಅವಳಿಗೆ ಕೇಳಿದ್ರೆ ಅವಳು ಹೇಳಿದ್ದು ಮಾಡಿದ್ರೆ ಇಷ್ಟಪಟ್ಟು ತಿಂತಾಳೆ. ಈ ಥರ ಸೈಡ್ಗೆ ತರಕಾರಿ ಎಲ್ಲ ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ, ಸಾಂಬಾರು ಆ ಥರ ಮಾಡೋದಕ್ಕಿಂತ. ಸೊ ತರಕಾರಿ ತಿಂದರೆ ಒಳ್ಳೇದೇ ಅಂದ್ಬಿಟ್ಟು ಅವಳು ಏನು ಬೆಂಡೆಕಾಯಿ ಕೇಳ್ತಾ ಇದ್ಲು, ಸರಿ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಮತ್ತು ಅವಳಿಗಾಗೋಷ್ಟೇ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿಬಿಡ್ತೀನಿ. ಸೊ ಅವಳು ಮಲ್ಕೊಂಡಿದ್ದಾಳೆ, ಇನ್ನೇನು ಅಡುಗೆ ಮಾಡಿದ್ರೆ ಸಿಂಕಲ್ಲಿ ಏನು ಇಷ್ಟೇ ಇರೋದು, ಸ್ವಲ್ಪನೇ ಇದೆ ಪಾತ್ರೆ, ಅದೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ. ಇಷ್ಟೇ ಇದೆ, ವಾಶ್ ಮಾಡಿಬಿಡ್ತೀನಿ. ಮತ್ತು ನೈಟ್ ಲೋಡ್ ಮಾಡೋದಿರಲ್ಲ ಡಿಶ್ ವಾಷರ್ಗೆ. ಸೊ ಇಷ್ಟೇ ಮಾಡ್ತೀನಿ, ಜಸ್ಟ್ ಫ್ರೈ ಮಾಡ್ತೀನಿ ಅಷ್ಟೇ. ಆಮೇಲೆ ಇದಿಷ್ಟು ಬ್ಲ್ಯಾಂಕೆಟ್ಸು, ಬೆಡ್ ಸ್ಪ್ರೆಡ್ಸ್ ಎಲ್ಲ ಇದೆ, ಇದೆಲ್ಲ ವಾಶ್ ಮಾಡೋಕೆ ಹಾಕ್ಬೇಕು ಇವಾಗ. ಈ ಬೆಂಡೆಕಾಯಿ ಗೊಜ್ಜು ಥರ ಮಾಡೋದು ನನಗಂತೂ ತುಂಬಾ ಇಷ್ಟ. ನಮ್ಮ ನೇಬರ್ ಅವರು ಮಾಡಿದ್ರು ಒಂದ್ಸರಿ, ಅವ್ರ ಹತ್ರದಿಂದ ಕೇಳಿದ್ದೆ, ಬಟ್ ಅವ್ರು ಮಾಡೋ ಥರ ಬಂದಿಲ್ಲ. ಅವ್ರು ಮಾಡಿದ್ದೆ ಟೇಸ್ಟೇ ಬೇರೆ ಇತ್ತು, ನಾನೇ ಒಂಥರ ಕಲ್ತ್ಬಿಟ್ಟಿದ್ದೀನಿ. ಸೊ ಬೇಗ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಗೊಜ್ಜು ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ತುಂಬ ದಿನದಿಂದ ಇದು ವಾಶ್ರೂಮ್ದು ಕ್ಲೀನ್ ಮಾಡೋಕ್ಕಿತ್ತು, ಕರ್ಟನ್ ವಾಶ್ ಮಾಡೋಕೆ ಹಾಕೋಕ್ಕಿತ್ತು. ಸೊ ಏನೋ ಮಲಗಿದ್ಲು, ಹೆಂಗಿದ್ರು ಸ್ವಲ್ಪ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಅದು ಕೂಡ ಎಲ್ಲ ತೆಗೆದು ವಾಶ್ ಮಾಡೋಕೆ ಹಾಕ್ತಾಯಿದ್ದೀನಿ. ಇದು ತೆಗೆದು ಹಾಕೋದೇ ಸ್ವಲ್ಪ ಕಷ್ಟ, ಸ್ವಲ್ಪ ಹೈಟ್ ಶಾರ್ಟ್ ಆಗಿಬಿಟ್ಟಿದೆ. ಕಾಲು ಎತ್ತಿ ಎತ್ತಿ ಹಾಕೋಷ್ಟಿಗೆ ಶೋಲ್ಡರ್ ಪೇನೇ ಬಂದುಬಿಡ್ತು. ಸರಿ ಅಂದ್ಬಿಟ್ಟು ಏನಿಲ್ಲ, ಇದು ಇದೇನಂತಾರೆ ಸಾರಿ ವಾಷಿಂಗ್ ಮಿಷನ್ಗೆ ಒಂದು ಕ್ವಿಕ್ ವಾಶ್ ಹಾಕ್ಬಿಟ್ರೆ ಆಯಿತು. ಆಮೇಲೆ ನೀಟಾಗಿ ಬಂದು ಹಾಗೆ ಮತ್ತೆ ಫಿಕ್ಸ್ ಮಾಡಿದ್ರೆ ಆಗುತ್ತೆ. ನಾವಿದು ಬಾತ್ರೂಮ್ ಕರ್ಟನ್ಸ್ನ ಐಕ್ಯಾದಲ್ಲಿ ತೊಗೊಂಡಿದ್ದು. ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಯಾವ ಥರ ವಾಶ್ ಮಾಡೋದು ಏನು ಅಂತ. ವಾಷಿಂಗ್ ಮಿಷನ್ ಸೇಫ್ ಕೂಡ, ಇದನ್ನು ನಾವು ಇಷ್ಟು ಟೆಂಪ್ರೇಚರಲ್ಲಿ ಈ ಥರ ವಾಶ್ ಮಾಡಿದ್ರೆ ಆರಾಮಾಗಿ ಮಾಡ್ಕೋಬೋದು. ಸೊ ಇದನ್ನು ಬೇಗ ಕ್ವಿಕ್ಕಾಗಿ ವಾಶ್ ಮಾಡೋಕೆ ಹಾಕಿದ್ದೀನಿ. ಹಾಗೆ ಅಡುಗೆ ಕೂಡ ರೆಡಿ ಆಗಿದೆ. ಅಡುಗೆ ರೆಡಿ ಆಗಿಬಿಟ್ರೆ ನನಗೆ ಟೆನ್ಷನ್ ಇರೋಲ್ಲ, ಏನೋ ಎದ್ದ ತಕ್ಷಣ ತಿನ್ನಿಸ್ಬೋದು. ಇಲ್ಲಾಂದರೆ ಅವಳೇ ಹಿಡ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಅಡುಗೆ ಆಗಿಬಿಟ್ರೆ ಆರಾಮಾಗಿ ಬೇರೆ ಕೆಲಸ ಕೂಡ ಮಾಡ್ಕೋಬೋದು. ಈ ಪ್ಲ್ಯಾಂಟ್ ನೋಡಿ ಹಾಕಿದ್ದಿದ್ದು ಅಕ್ಕ ಬಂದಾಗ, ಇವಾಗ ಎಷ್ಟು ಹೈಟ್ ಆಗಿದೆ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಮಳೆ ಕೂಡ ಬರ್ತಾಯಿತ್ತು. ಇದು ನಾವು ಸೀರೆ ಎಲ್ಲ ಕೈಯಿಂದನೇ ವಾಶ್ ಮಾಡಿಬಿಡ್ತೆ, ಏನಾದರೂ ಲಂಗ ಬ್ಲೌಸ್ ಎಲ್ಲ ಇತ್ತಲ್ಲ ಅದು, ಮತ್ತು ನನ್ನ ಸೀರೆನ ಸ್ವಲ್ಪ ಶಾಂಪು ಹಾಕ್ಬಿಟ್ಟು ನೀರಲ್ಲಿ ಜಸ್ಟ್ ಅದ್ದಿ ಹಾಕಿದ್ದೀನಿ ಅಷ್ಟೇ. ನಿದ್ದೆ ಆಯಿತಾ? ಆಯಿತಾ? ಏನು ತಿಂತೆ ಇವಾಗ ನೀನು? ಸೊ ಇವಾಗ ಜಸ್ಟ್ ಎದ್ಲು, ಒಳಗೆ ಊಟ ಹಾಕ್ಕೊಟ್ಬಿಡ್ತೀನಿ ಇವಾಗ. ಹೇಗಿತ್ತಮ್ಮ ಮಮ್ಮ? ಹೇಗಿದೆ? ಸೂಪರ್, ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಸರಿ ತಿನ್ನು, ಆಯಿತಾ? ಬೆಂಡೆಕಾಯಿ ಏನು ತಿಂತ ಇದೆಯಾ? ಬೆಂಡೆಕಾಯಿ ಮತ್ತೆ ಅನ್ನ, ತುಪ್ಪ, ಬೆಂಡೆಕಾಯಿ ಪಲ್ಯ. ಓಕೆ, ತಿನ್ನು. ಏನಮ್ಮ? ಅದು ಬುದ್ಧಿಲ್ಲ. ಯಾವುದಕ್ಕೆ ಬುದ್ಧಿ ಇಲ್ಲ? ಅದು ಯಾವುದಕ್ಕೆ? ಅದಂದರೆ ಅದು ಬುದ್ಧಿಲ್ಲ. ಅದು ಅಂದರೆ ಯಾವುದು? ಅಲೆಕ್ಸಾ ಬುದ್ಧಿಲ್ಲ. ಅಲೆಕ್ಸಾಗೆ ಬುದ್ಧಿ ಇಲ್ವಾ? ಅಯ್ಯೋ ಅಲೆಕ್ಸಾ, ನಿಂಗೆ ಬುದ್ಧಿ ಇಲ್ಲ ಅಂತೆ.
ಅಯ್ಯೋ ಮಲ್ಕೊಂಬಿಟ್ಟೈತದು. ನೀನು ಹೇಳಿದ್ದೇನು ಕೇಳಿಸ್ಕೊಂತಿಲ್ಲ ಅಲ್ಲ? ಅಯ್ಯೋ ಬುದ್ಧಿಲ್ಲ. ಐ ಬುದ್ಧಿ. ಅಲೆಕ್ಸಾಗ ಬುದ್ಧಿ ಇಲ್ಲ ಅಲ್ಲಮ್ಮ. ಅದು ಇವಳು ಕರಿತದಳ ಅವಾಗಿಂದ, ಅದು ಕೇಳಿಸ್ಕೊಂತ ಇಲ್ಲ ಅದಕ್ಕೆ ಅಲ್ಲಮ್ಮ. ಅದಕ್ಕೆ ಬುದ್ಧಿಲ್ಲ. ಐ ಬುದ್ಧಿಲ್ಲ. ಸರಿ, ವ್ಲಾಗ್ ಏನು ಮಾಡೋಣ? ಸರಿ, ಓಕೆ. ಹೇಳು, ಏನು ಹೇಳ್ಬೇಕು? ವ್ಲಾಗ್ ಏನು ಮಾಡ್ಬೇಕಂದ್ರೆ ಈ ವಿಡಿಯೋ ನಿಮಗೆ ಬಾಯ್. ಸಬ್ಸ್ಕ್ರೈಬ್ ಮಾಡಬೇಕಾ? ವಾವ್, ನಾನು ಹೇಳೇ ಕೊಟ್ಟಿಲ್ಲ, ಹೇಳ್ಬಿಟ್ಲು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೇಳು, ಲೈಕ್ ಮಾಡಿ. ಬಾಯ್. ಓಕೆ, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.